ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ಭಾಳ ಮುಖ್ಯವಾಗಿರುವಂಥದ್ದು. ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ವಿಷಯ ಏನಪ್ಪ ಅಂತಂದರೆ, ಯಾರು ರಿಪೀಟರ್ಸ್ ಆಗಿರ್ತಿರೋ ಆ ವಿದ್ಯಾರ್ಥಿಗಳ ಅಂಕಗಳಲ್ಲಿ ಆ್ಯಕ್ಚುಲಿ ಫೆಚ್ ಆಗಿರೋದಿಲ್ಲ. ಸೊ ಅವ್ರು ಹೇಳೋ ಪ್ರಕಾರ ಫೆಚ್ ಆಗಿಲ್ಲ, ಯಾಕಂದರೆ ನೀವು ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಅಂತ ಇದೆ. ಬಟ್ ನಾವು ಕರೆಕ್ಟಾಗಿ ಅಂದರೆ ನಾನು ಭಾಳಷ್ಟು ಜನ ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಿದ್ದೇನೆ, ಮತ್ತು ಆಮೇಲೆ ವಿದ್ಯಾರ್ಥಿಗಳು ಸಹ ಅವರ ಒಂದು ರೋಲ್ ನಂಬರ್ ಕರೆಕ್ಟ್ ಎಂಟ್ರಿ ಮಾಡಿದ್ದು ಅದೇನಪ್ಪ ಅಂದ್ರೆ ಅಲ್ಲಿ ಫೆಚ್ ಆಗೋದಲ್ಲಿ ಫೇಲ್ ಆಗಿದೆ. ಓಕೆ, ಸೊ ಆ ಕಾರಣದಿಂದಾಗಿ ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ 26ನೇ ತಾರೀಕಿನಿಂದ ಮತ್ತೊಂದು ಲಿಂಕ್ ಬಿಡ್ತಾರೆ. ಯಾರಿಗೆ ಒಂದು ವೇಳೆಗೆ ಈ ಒಂದು ರ್ಯಾಂಕಿಂಗ್ ದೊರೆತಿಲ್ವೋ, ಓಕೆ, ಸೊ ಆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಈ ಒಂದು ಪಿ ಯು ಸಿ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕಾಗಿ ಮತ್ತು ಆಮೇಲೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. 26ನೇ ತಾರೀಕಿಗೆ ಪೋರ್ಟಲ್ನಲ್ಲಿ ಅಂದರೆ ಲಿಂಕ್ ಅವೈಲೇಬಲ್ ಆಗುತ್ತೆ. ಆವಾಗ ಎಂಟ್ರಿ ಮಾಡಿ ನಂತರ ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಬರುತ್ತೆ. ಈಗೇನು ಪ್ರೆಸೆಂಟ್ ರ್ಯಾಂಕ್ ಇದೆ ಅದು ಕರೆಕ್ಟ್ ಇದೆ, ಬಟ್ ಆಮೇಲೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಓಕೆ, ಸೊ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಕೇಗ್ನು ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಲಿಂಕ್ ಬರುತ್ತೆ. ಸೊ ಏನು ರಿಸಲ್ಟ್ ಇದೆ ಮತ್ತೊಂದು ಸಲ ಅಪ್ಡೇಟ್ ಆಗುತ್ತೆ. ರಿಸಲ್ಟ್ ಏನು ನಿಮ್ಮದು ರ್ಯಾಂಕಿಂಗ್ ಅದೇ ಸೇಮ್ ಇರುತ್ತೆ, ಬಟ್ ಇನ್ ಬಿಟ್ವೀನ್ ಏನಪ್ಪ ಅಂತ ಯೂಸಲಿ ಸ್ಪಾಟ್ ರ್ಯಾಂಕಿಂಗ್ ಅಂತ ಯೂಸಲಿ ನಿಮಗೆ ಕೊಡ್ತಾರೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಏನೇ ಅಪ್ಡೇಟ್ ಬಂದರೂ ಸಹ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಯಾರು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಅಲ್ಲಿ ಭಾಳಷ್ಟು ನೋಟಿಫಿಕೇಷನ್ ಏನೇ ಬಂದರೂ ಸಹ ಹೇಳ್ತಾ ಇರ್ತೇನೆ. ಕಂಪ್ಲೀಟಲ್ಲಿ ಚಾನಲಲ್ಲಿ ಫ್ರೀ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಿಮಗೆ ಈ ಚಾನಲ್ ಅವೈಲೇಬಲ್ ಆಗುತ್ತೆ. ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಏನು ತೊಂದರೆ ಆಗದೇ ಸ್ಮೂತಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀಬೇಕು. ಅಷ್ಟು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ನೀಟ್ ವಿದ್ಯಾರ್ಥಿಗಳಿಗಾಗಿ ಒಂದು ವೇಳೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿದೆ ವಾಟ್ಸಪ್ ಮಾಡಿ. ಓಕೆ, ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.